Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಂತರೇ, ಕಾವಲು ದೂತರೇ, ರಥಸಾಕ್ಷಿಗಳೇ, ಎಲ್ಲ ಅಪೋಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿಯನರೇ, ತೆರೆಸಮ್ಮನವರೇ, ನಮಗಾಗಿ ಪ್ರಾರ್ಥಿಸು ಎಂಬುದಾಗಿ ಕೇಳಿಕೊಂಡಂತ ಫೋನ್ಗಳ ಮೂಲಕ, ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ, ಪತ್ರಗಳ ಮೂಲಕ ನಮ್ಮಲ್ಲಿ ಕೇಳಿಕೊಂಡಂತ, ನಮ್ಮ ಫೋನಲ್ಲಿ ಸಿಗದೇ ಇರ್ತಕ್ಕಂಥ ವ್ಯಕ್ತಿಗಳನ್ನ ಈ ನಿಮಿಷದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಲ್ಲಿ ಬಂದಿರುವಂತ ಬರಲು ಸಾಧ್ಯವಿಲ್ಲದೆ ಕಟ್ಟು ಶೂನ್ಯ ಮಾಯೆಗಳಿಂದ ಬಂಧಿತರಾಗಿ ಬಿಡುಗಡೆಗಾಗಿ ನಮಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಅಂಗಲಾಚಿದಂತ ಒಬ್ಬೊಬ್ಬರಿಗಾಗಿ ಈ ನಿಮಿಷದಲ್ಲಿ ನೆನೆದು, ಕರ್ತನೆ, ಒಬ್ಬೊಬ್ಬರಿಗೂ ಬಿಡುಗಡೆಯನ್ನ, ನಿನ್ನ ಸಾಂತ್ವನದ ವಾಕ್ಯವನ್ನ, ಪ್ರತಿಯೊಬ್ಬರು ರಕ್ಷಣೆ ಹೊಂದಿಕೊಳ್ಳುವಂತ ಈ ಅಂತ್ಯಕಾಲದ ಸಂದೇಶವನ್ನ ಪ್ರತಿಯೊಂದು ಹೃದಯವು ಗ್ರಹಿಸುವುದಕ್ಕೆ, ಪ್ರತಿಯೊಂದು ಹೃದಯವು ನಿನ್ನ ವಾಕ್ಯದಲ್ಲಿ ಸಂತೋಷಿಸುವಂತೆ, ಆತ್ಮದಿಂದ ಶರೀರವು, ಶರೀರದಿಂದ ಆತ್ಮವು, ನಮ್ಮ ಮನಸ್ಸಾಕ್ಷಿ, ನಮ್ಮ ಮನಸ್ಸು ದೇವನ ಅಭಿಷೇಕದಲ್ಲಿ ಆತ್ಮನ ಪ್ರೇರಣೆಯೊಂದಿಗೆ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಎಲ್ಲರೂ ವಿಶ್ವಾಸಭರಿತರಾಗಿ ನನ್ನೊಂದಿಗೆ ಯೇಸು ಸದಾಕಾಲ ಜೀವಿಸುವಂತ ದೇವನು ಎಂಬುದಾಗಿ, ನನ್ನ ನಂಬಿಕೆ ನನ್ನ ನಿರೀಕ್ಷೆಯಾಗಿದೆ ಎಂಬುದಾಗಿ, ದೇವನ ಸಾನ್ನಿಧ್ಯ ನಾನು ಅನುಭವಿಸುತ್ತಿದ್ದೇನೆ ಎಂಬುದಾಗಿ, ಆತನಲ್ಲಿ ವಿಶ್ವಾಸ ಇಡುವವನು ಯಾರೂ ನಷ್ಟ ಹೊಂದುವುದಿಲ್ಲ ಎಂಬುದಾಗಿ ನಮ್ಮನ್ನೇ ನಾವು ದೇವನಿಗೆ ಸಂಪೂರ್ಣವಾಗಿ ಬಿಟ್ಟು ಕೊಡುತ್ತಾ, ತಗ್ಗಿಸಿಕೊಳ್ಳುತ್ತಾ, ಕ್ಷಮೆಯೊಂದಿಗೆ ಎಲ್ಲರೂ ಒಟ್ಟಾಗಿ ಹೇಳೋಣ. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ, ಮಾನವ ಕುಲಕ್ಕಾಗಿ ಪ್ರಾರ್ಥಿಸಿರಿ ತಾಯೆ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ಎಡಗೈಯನ್ನ ನಮ್ಮ ಹೃದಯದ ಭಾಗದಲ್ಲಿಟ್ಟು ಬಲಗೈಯೊಂದಿಗೆ ಎಲ್ಲರೂ ಸೇರಿ, ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ಮಳೆ ಕಾರಣ, ಏಕೆಂದರೆ ಈ ಡಿಸೆಂಬರ್ ಮಾಸ ಒಂದು ತಿಳ್ಕೊಳ್ರಿ, ಲೋಕಾಂತ್ಯವು ಡಿಸೆಂಬರ್ ಮಾಸವೇ. ಲೋಕಾಂತ್ಯ, ಅದಕ್ಕೆ ವಾಕ್ಯ ಹೇಳ್ತದೆ, ಚಳಿಗಾಲದಲ್ಲಿ ನೀವು ಎಚ್ಚರ ವಹಿಸಿರಿ ಎಂಬುದಾಗಿ. ಸ್ವಾಮಿ ಬರುವಂತ ಎರಡನೇ ಬರುವಣವು ಬೈಬಲ್ ಪ್ರಕಾರ ಅದು ಚಳಿಗಾಲದಲ್ಲೇ ನಡೆಯುವಂಥದ್ದು. ಸುಮಾರು ಈ ಅನೇಕ ಜನರೆಲ್ಲ ಕೇಳುವಂಥದ್ದು, ಏನು ಡಿಸೆಂಬರ್ ಮಾಸವೇ ಅನೇಕ ಡಿಸಾಸ್ಟರ್ ಆಗ್ತದೆ ಅಂತೇಳಿ. ಅನೇಕ ಕಡೆಗಳಲ್ಲಿ ಚಂಡಮಾರುತ, ಅದಾದ್ಮೇಲೆ ಸಾವು ನೋವುಗಳು, ಸುನಾಮಿ ಆಗಿದ್ದು, ಇದೆಲ್ಲವೂ ಈ ಡಿಸೆಂಬರ್ ಮಾಸದಲ್ಲಿ. ಯಾಕೆ ಡಿಸೆಂಬರ್ ಮಾಸದಲ್ಲಿ ಈ ಮಳೆ ಹಾಗೂ ಲೋಕಾಂತ್ಯದ ಸೂಚನೆಗಳು? ದೇವನ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನನ್ನ ಬರುವಣಕ್ಕೆ ನೀವು ಯಾವ ರೀತಿಯಲ್ಲಿ ತಯಾರಾಗ್ತಿರೋ ಅದೇ ರೀತಿಯಲ್ಲಿ ನೀವು
ನನ್ನಲ್ಲಿ ಬೇಡಿಕೋ ಎಂಬುದಾಗಿ. ಯಾವಾಗ ದೇವನ ಆಶ್ರಯದಲ್ಲಿ ನಾವು ಜೀವಿಸ್ತೇವೋ ದೇವನ ಪರಿಶುದ್ಧ ಸಾನ್ನಿಧ್ಯ ನನ್ನನ್ನು ಬಿಟ್ಟು ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಬ್ಯಾಂಗ್ಳೂರಲ್ಲಿ 2 ದಿವಸ ಧ್ಯಾನ ಇತ್ತು. ನನ್ನ ಟಾಕ್ ಮುಗಿಸಿ ಬರುವಾಗ ಒಂದು ಚಿಕ್ಕ ಮಗು, ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಇದೆ. ನಾನು ಹೋಗ್ತಾ ಇದ್ದೇನೆ, ಕೈ ಹಿಡ್ಕೊಂಡು, ಬ್ರದರ್, ನಾನು ಹೇಳಿದೆ, ನಿಂತು ನೋಡಿದೆ, ಆಕೆ ಕಣ್ಣಲ್ಲಿ ನೀರು. ಮಗಳೇ, ಯಾಕೆ ಅಳ್ತೀಯ? ಯಾಕೆ ಅಳ್ತಾ ಇದೀಯಾ? ಆಕೆ ದುಃಖ ತಡಿಲಿಕ್ಕೆ ಆಗಲಿಲ್ಲ, ಭಾರಪಟ್ಟು ಅಳ್ತಾ ಇದ್ದಾಳೆ. ನಾನು ಅವಳನ್ನು ಸಮಾಧಾನ ಮಾಡಿ ನಾನು ಕೇಳಿದೆ, ನಿನ್ನ ದೇವರನ್ನು ಪ್ರೀತಿಸ್ತಾ ಇದ್ದಾರೆ, ನಿನ್ನ ಅಂತರಂಗ ದೇವರು ನೋಡ್ತಾ ಇದ್ದಾರೆ, ಏನು ಕಳ್ತಾ ಇದೆಯಾ? ನಿಮ್ಮ ಡ್ಯಾಡಿ ಕುಡಿತಾರಾ? ಎಸ್. ನಿಮ್ಮ ಅಣ್ಣ ಏನಾದರೂ ಇದ್ರೆ ಅಣ್ಣ ಕುಡಿತಾರಾ? ಹಾಂ, ಅಣ್ಣ ಇದ್ದಾರೆ. ವಾರದಲ್ಲಿ 1 ದಿನ, ವಾರದಲ್ಲಿ 2 ದಿನ ಮನೆಗೆ ಬರ್ತಾರೆ ನಮ್ಮಣ್ಣ. ಇನ್ಯಾರಿದ್ದೀರಿ? ನನ್ನ ಅಕ್ಕ ಇದ್ದಾಳೆ, ನನ್ನ ಅಕ್ಕ ಇದ್ದಾಳೆ, ನಾನಿದ್ದೇನೆ. ಮನೆಯಲ್ಲಿ ತುಂಬ ಕಷ್ಟ. ನಮ್ಮ ಮಮ್ಮಿ ಕೆಲಸಕ್ಕೆ ಹೋಗೋದಿಲ್ಲ, ಅವರು ಓದಿಲ್ಲ. ನನ್ನ ಪಪ್ಪ ಮಾತ್ರ ಕೆಲಸಕ್ಕೆ ಹೋಗ್ತಾರೆ. ಆದರೆ ನನ್ನ ತಾಯಿಗೆ ಸಂಬಳವನ್ನು ತಂದು ಕೊಡೋದಿಲ್ಲ ಸರಿಯಾಗಿ. ಫೀಸ್ ಕಟ್ಟಬೇಕು, ನಾನು ಸ್ಕೂಲ್ಗೆ ಹೋಗ್ಬೇಕು. ನಾನು ತುಂಬ ಕೇಳುವಾಗ ನನಗೆ ನನ್ನ ತಾಯಿ ಜಗಳ ಮಾಡಿ ಇಸ್ಕೊಡ್ತಾರೆ ನನ್ನ ಡ್ಯಾಡಿ ಹತ್ರ. ಪ್ರಿಯರೇ, ಎಲ್ಲ ಪೇರೆಂಟ್ಗಳು ಈಗ ಮಕ್ಕಳಿಗಾಗಿ ತಂದೆ ತಾಯಿಗಾಗಿ ಮಕ್ಕಳು ಅಳುವಂಥ ಕಾಲ ಈಗ. ಯಾಕೆ? ಯಾರನ್ನ ಕೇಳಿ ನನ್ನ ಮಗನಿಗಾಗಿ ಪ್ರಾರ್ಥಿಸಿ, ನನ್ನ ಮಗಳಿಗಾಗಿ ಪ್ರಾರ್ಥಿಸಿ ಅಂತೇಳಿ ತುಂಬ ಜನ ನಮಗೆ ಕೇಳುವಂಥದ್ದು. ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಯಾರು ಈಗ ಕೇಳ್ತಾ ಇಲ್ಲ. ನನ್ನ ಮಗಳಿಗಾಗಿ, ನನ್ನ ಮಗನಿಗಾಗಿ ಪ್ರಾರ್ಥಿಸಿ ಎಂಬುದಾಗಿ. ಪ್ರಾರ್ಥನೆಯು ಅಷ್ಟು ಬೇಡಿಕೆ ಆಗಿರ್ತಕ್ಕಂಥದ್ದು ತನ್ನ ಮಕ್ಕಳಿಗಾಗಿ. ಯಾಕೆ? ಹಲೋ, ತೆಗಿರಿ ಲೂಕನ ಸುವಾರ್ತೆ. ಲೂಕನ ಸುವಾರ್ತೆ 23ನೇ ಅಧ್ಯಾಯ. ಲೂಕನ ಸುವಾರ್ತೆ 23ನೇ ಅಧ್ಯಾಯ ವಾಕ್ಯ 20ರಿಂದ ಓದ್ರೆ. ಪಿಲಾತನು ಯೇಸು ಸ್ವಾಮಿಯನ್ನು ಬಿಡುಗಡೆ ಮಾಡಬಯಸಿ ಮತ್ತೊಮ್ಮೆ ಜನರೊಡನೆ ಮಾತನಾಡಿ ನೋಡಿದನು. ಅವರಾದರೋ ಇವನನ್ನು ಶಿಲುಬೆಗೇರಿಸಿ, ಇವನನ್ನು ಶಿಲುಬೆಗೇರಿಸಿ ಎಂದು ಆರ್ಭಟಿಸತೊಡಗಿದರು. 3ನೆಯ ಸಾರಿ ಪಿಲಾತನು, ಏಕೆ, ಇವನೇನು ಕೇಡು ಮಾಡಿದ್ದಾನೆ? ಇವನನ್ನು ಮರಣದಂಡನೆಗೆ ಗುರಿಪಡಿಸುವಂಥ ಅಪರಾಧ ಯಾವುದು ನನಗೆ ಕಂಡು ಬರುವುದಿಲ್ಲ. ಆದ್ದರಿಂದ ಇವನನ್ನು ದಂಡಿಸಿ ಬಿಟ್ಟು ಬಿಡುತ್ತೇನೆ ಎಂದನು. ಆದರೂ ಅವರು ಅಧಿಕವಾಗಿ ಆರ್ಭಟಿಸುತ್ತಾ ಯೇಸುವನ್ನು ಶಿಲುಬೆಗೇರಿಸಲೇಬೇಕೆಂದು ಕೂಗಾಡಿದರು. ಕಡೆಗೆ ಕೂಗಾಟಕ್ಕೆ ಗೆಲುವಾಯಿತು. ಆ ಜನರ ಕೋರಿಕೆಯಂತೆಯೇ ಆಗಲೆಂದು ಪಿಲಾತನು ತೀರ್ಮಾನಿಸಿದನು. ಅವರು ಕೇಳಿಕೊಂಡ ಪ್ರಕಾರ ಕೊಲೆಕಲಹಗಳ ನಿಮಿತ್ತ ಸೆರೆಯಲ್ಲಿದ್ದ ಬರಬ್ಬನನ್ನು ಬಿಡುಗಡೆ ಮಾಡಿದನು. ಯೇಸುವನ್ನಾದರೂ ಅವರ ಇಚ್ಛಾನುಸಾರಕ್ಕೆ ಬಿಟ್ಟನು. ಸೈನಿಕರು ಯೇಸು ಸ್ವಾಮಿಯನ್ನು ಕರೆದೊಯ್ಯುವಾಗ ಸಿರೇನ್ ಪಟ್ಟಣದ ಸಿಮೋನ್ ಎಂಬಾತ ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಅವನನ್ನು ಹಿಡಿದು ಶಿಲುಬೆಯನ್ನು ಹೊತ್ತು ಯೇಸುವಿನ ಹಿಂದೆ ಬರುವಂತೆ ಮಾಡಿದರು. ಜನರ ದೊಡ್ಡ ಗುಂಪು ಯೇಸುವಿನ ಹಿಂದೆ ಹೊರಟಿತು. ಕೆಲವು ಮಹಿಳೆಯರು ಯೇಸುವಿಗಾಗಿ ದುಃಖಪಟ್ಟು ಎದೆ ಬಡಿದುಕೊಂಡು ಗೋಳಾಡುತ್ತಾ ಹಿಂಬಾಲಿಸುತ್ತಿದ್ದರು. ಯೇಸು ಅವರ ಕಡೆ ತಿರುಗಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲವೊಂದು ಬರುವುದು, ಆಗ ಜನರು, ಬಂಜೆಯರೇ ಭಾಗ್ಯವಂತರು, ಹೆರೆದವಳೇ
ಹಾಲೂಡಿಸಿದವಳೇ ಧನ್ಯಳು ಎನ್ನುವರು. ಪ್ರೈಸ್ ದ ಲಾರ್ಡ್. ಎಲ್ಲರ ಬಲಗೈ ಮೇಲೆ ಮಾಡಿ ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಯೇಸು ಸ್ವಾಮಿ ಭಾರವಾದಂಥ ಶಿಲುಬೆಯನ್ನು ಹೊತ್ತು ಅವರ ಪ್ರಾಣ ತ್ಯಾಗ ಮಾಡಲಿಕ್ಕೆ ಹೋಗುವಂಥ ಈ ಒಂದು ಯಾತ್ರೆ. ಇಲ್ಲಿ ಸ್ವಲ್ಪ ಸಬ್ಜೆಕ್ಟ್ ಬೇರೆ ಆಗ್ತದೆ, ನಾನು ಅದಕ್ಕೆ ಹೋಗೋದಿಲ್ಲ. ಬದಲಾಗಿ ಇಲ್ಲಿ 27ನೇ ವಾಕ್ಯದಿಂದ ಜನರ ದೊಡ್ಡ ಒಂದು ಗುಂಪು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇತ್ತು. ಆ ಜನರ ಗುಂಪು ಗೋಳಾಡುವುದನ್ನ, ಯೇಸುವನ್ನು ನೋಡಿ ಕಣ್ಣೀರು ಸುರಿಸುತ್ತಾ ದೊಡ್ಡ ಒಂದು ಸಂಖ್ಯೆಯ ಜನ ಕಣ್ಣೀರಿನೊಂದಿಗೆ ಯೇಸುವನ್ನು ಹಿಂಬಾಲಿಸುವಾಗ ಯೇಸು ನಿಂತು ತಿರುಗಿ ನೋಡಿ. ಈ ವಾಕ್ಯಕ್ಕೆ ತುಂಬ ಅರ್ಥ ಇದೆ. ಹೋಗುವಂತ ಯೇಸು ಜೆರುಸಲೇಮ್ ಪಟ್ಟಣದ ಆ ಸ್ತ್ರೀಯರನ್ನು ನೋಡಿ ನಿಂತು ತಿರುಗಿ ನೋಡಿ, ನನಗಾಗಿ ದುಃಖಿಸಬೇಡ್ರಿ, ನನಗಾಗಿ ಅಳಬೇಡ್ರಿ, ಏಕೆಂದರೆ ನನ್ನ ತಂದೆಯ ಚಿತ್ತವನ್ನು ನಾನು ನೆರವೇರಿಸ್ತಾ ಇದ್ದೇನೆ. ನನ್ನ ತಂದೆಯು ನನ್ನ ಮೇಲೆ ಇಟ್ಟಂತ ಎಲ್ಲ ಒಂದು ಕಾರ್ಯವು ಲೋಕದಲ್ಲಿ ಮುಗಿಸುವುದಕ್ಕಾಗಿಯೇ ನಾನು ನಿಮಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಮಕ್ಕಳ, ನಿನ್ನ ನಿಂದನೆ, ಪಾಪ, ಶಾಪ, ರೋಗ ಎಲ್ಲವನ್ನ ನಾನು ಹೊತ್ತುಕೊಂಡು ನಾನು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಿಮ್ಮ ಭಾರವಾದ ಶಿಲುಬೆಯನ್ನು ಹೊತ್ತು ನಾನು ಎಲ್ಲಿಗೆ ಹೋಗ್ತಿದ್ದೇನೆ? ಮರಣದ ಕಾರ್ಯಕ್ಕೆ ಹೋಗ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಈ ಭಾರವಾದ ಶಿಲುಬೆ ಯೇಸು ಕ್ರಿಸ್ತನು ಹೊತ್ತದ್ದು ನಮ್ಮೆಲ್ಲರಿಗಾಗಿ, ಇಡೀ ಮಾನವ ಕುಲಕ್ಕಾಗಿ. ಹಿಂದೂನೋ ಮುಸ್ಲಿಮ ಕ್ರೈಸ್ತರು ಯಾರಿಗ ಎಕ್ಸ್ ಒಂದು ಮಾನವ ಈ ಲೋಕದಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಅವನಿಗಾಗಿ ಯೇಸು ಶಿಲುಬೆಯನ್ನು ಹೊತ್ತಿದ್ದು. ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ನಿಂತು ಆ ಜೆರುಸಲೇಮ್ ಕುವರಿಯರ್, ಅಂದರೆ ಅಲ್ಲಿ ದೇವರ ವಾಕ್ಯ ಇದೆ, ಓದಿ ಬ್ರದರ್ ವಾಕ್ಯ ಸರಿಯಾಗಿ ಗಮನಿಸಿ ಕೇಳಿ. ಯೇಸು ಅವರ ಕಡೆಗೆ ತಿರುಗಿ ಜೆರುಸಲೇಮಿನ ಕುವರಿಯರೇ ನನಗಾಗಿ ಅಳಬೇಡಿ. ನನಗಾಗಿ ಕುವರಿಯರೇ ಎಂಬುದಾಗಿ ಹೇಳುವಾಗ ಅಲ್ಲಿ ಎರಡು ಭಾಗವನ್ನು ನಾವು ನೋಡ್ತೇವೆ. ಮದುವೆ ಆಗಿರುವವರು, ತರುಣ್ಯರು, ಯುವಕ ಯುವತಿಯರು ಎಲ್ಲರೂ ಆ ಜಾಗದಲ್ಲಿ ಭಯಂಕರವಾಗಿ ಅಳುವ ಸೌಂಡನ್ನು ದೇವನು ಕೇಳ್ತಾರೆ. ಜೆರುಸಲೇಮಿನ ಕುವರಿಯರೇ, ಅಲ್ಲಿ ಗಂಡಸರದು ಸೌಂಡ್ ಕೇಳಲಿಲ್ಲ. ಇಲ್ಲಿ ಗಂಡಸರ ಬಗ್ಗೆ ಅಲ್ಲಿ ಬರದಿಲ್ಲ. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಹೆಂಗಸರು ಅಳುವುದನ್ನ ಕೇಳುವಂತ ದೇವನು ನಿಂತು ನನಗಾಗಿ ಅಳಬೇಡ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಈಗ ಈ ವಾಕ್ಯಕ್ಕೆ ಬನ್ರಿ. ನೀವು ಕೂತಿರುವಂತ ನೀವೇ, ಯಾಕಂದ್ರೆ ಇವತ್ತು ಮಳೆ ಇದ್ದ ಕಾರಣ ಜನ ಇಲ್ಲ. ಬಂದಿರೋರು ದೇವರ ಆಶೀರ್ವಾದ, ದೇವನ ಕೃಪೆ, ಬಂದಿರೋರು ಭಾಗ್ಯವಂತರು. ನಿಮ್ಮ ಮನೆಯನ್ನು ತಗೊಳ್ರಿ, ನಿಮ್ಮ ಮಕ್ಕಳನ್ನು ಜ್ಞಾಪಿಸ್ಕೊಳ್ರಿ. ಅದಾದ ಮೇಲೆ ತಾಯಿಂದಿರು ಯಾವ ರೀತಿಯಲ್ಲಿ ನಿಮ್ಮ ಕಾರ್ಯಕ್ಕೂ ನಿಮ್ಮ ಮಕ್ಕಳ ಕಾರ್ಯಕ್ಕೂ ಎಷ್ಟು ಹೆಂಗಸರು, ಗಂಡಸರು ಬಿಡ್ರಿ, ಹೆಂಗಸರು ಕಣ್ಣೀರು ಸುರಿಸ್ತೀರಿ. ಹಲೋ, ಅಯ್ಯೋ ಬ್ರದರ್ ನನ್ನ ಗಂಡ, ಅಯ್ಯೋ ನನ್ನ ಗಂಡ ಕುಡ್ಕ, ನಾನು ಯಾಕೆ ತಾನೇ ಇವನನ್ನ ಮದುವೆ ಆದೆ, ಅಯ್ಯೋ ಬ್ರದರ್ ದುಡಿಯುವಂತ ಪುಟ್ಟ ಮಗು, ನನಗೆ ತುಂಬ ಬೇಜಾರಾಗ್ತದೆ, ಪುಟ್ಟ ಮಗುವುದು, ನಾನು ಓದಬೇಕು, ನಾನು ದೊಡ್ಡವಳಾಗಿ ದುಡಿಬೇಕು, ನಮ್ಮ ಮಮ್ಮಿ ನನ್ನ ಕುಟುಂಬಕ್ಕೆ ನಾನು ಎಲ್ಪ್ ಮಾಡಬೇಕು ಎಂಬ ಚಿಕ್ಕ ಒಂದು ಮಗುವಿನ ಹೃದಯದಲ್ಲಿ ತುಂಬಿರ್ತಕ್ಕಂಥ ಒಂದು ಆ ಆಸೆ ನೋಡ್ರಿ.
ಆ ತಂದೆ ಪೂರೈಸದಂತ ಒಂದು ವ್ಯಕ್ತಿ, ಕುಡುಕ. ಅವನು ಸಂಬಳ ದುಡಿತಾನೆ, ಸಂಬಳ ಕೊಡ್ತಾ ಇಲ್ಲ, ಊಟಕ್ಕೆ ಇಲ್ಲ. ಅವನು ದುಡಿಯುವಂತ ವ್ಯಕ್ತಿ, ಕುಟುಂಬವನ್ನು ನೋಡುವಂತ ವ್ಯಕ್ತಿ, ಯಜಮಾನನ ಆ ಜಾಗದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಸಮಾಜದಲ್ಲಿ ಒಂದು ದೊಡ್ಡ ಗಣ್ಯ ವ್ಯಕ್ತಿ ಎಂಬುದಾಗಿ ಆತನು ತೋರ್ಪಡಿವಿಕೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಆ ಪುಟ್ಟ ಮಗು ಹೃದಯದಲ್ಲಿ ನನ್ನ ಫೀಸ್ ಕಟ್ಟಲಿಕ್ಕೆ ನಾನು ತುಂಬ ಕೇಳ್ತೇನೆ, ಫೀಸ್ ಅದಾದ್ಮೇಲೆ ಬೈಸ್ಕೊಂಡು ನಾನು ಪನಿಷ್ಮೆಂಟ್ ತಗೊಂಡಾಗ ಫೀಸ್ಗೆ ದುಡ್ಡು ಕೊಡ್ತಾರೆ. ಯೋಚನೆ ಮಾಡಿ ನೋಡ್ರಿ, ಆ ಮಗು ತನ್ನ ತಂದೆ, ಆ ತಾಯಿ ತನ್ನ ಮಕ್ಕಳಿಗಾಗಿ ತನಗಾಗಿಯೂ ಅಳುತ್ತಾಳೆ, ತನಗಾಗಿ. ಅದಕ್ಕೆ ಯೇಸು ಅಲ್ಲಿ ಗಂಡಸರನ್ನ ನೋಡಿ, ಇಲ್ಲಿ ಗಂಡಸರು ಬರ್ದಿಲ್ಲ, ಇಲ್ಲಿ ಯೇಸು ನಿಂತು ತಿರುಗಿ ನೋಡಿ, ಜೆರುಸಲೇಮಿನ ಕುವರ ಕುವೇರಿರಿ. ಇಲ್ಲಿ ಈ ಕುವರಿಯರು ಅಳುವಂತ ಆ ಒಂದು ಧ್ವನಿ ಯೇಸುವಿನ ಹೃದಯವನ್ನು ಮುಟ್ಟದ ಕಾರಣ. ಯಾಕಂದ್ರೆ ಯಜಮಾನ ಕುಟುಂಬದಲ್ಲಿ ಸರಿ ಇಲ್ಲದಿದ್ದರೆ, ಯಜಮಾನ ಕುಡುಕನಾಗಿ, ಯಜಮಾನ ವ್ಯಭಿಚಾರಕ್ಕೆ ಬಿದ್ದು, ಯಜಮಾನ ಪಾಪಕ್ಕೆ ಬಿದ್ದು, ಮದುವೆ ತಾಲಿ ಕಟ್ಟಿದಂಥ ಹೆಂಡತಿ ಆತನು ಜನ್ಮ ಕೊಟ್ಟಂತ ಮಕ್ಕಳಿಗೆ ಆತನ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದರೆ, ಆ ಕುಟುಂಬ ಯೋಚನೆ ಮಾಡಿ ನೋಡ್ರಿ ಯಾವ ಒಂದು ಸ್ಥಿತಿಗೆ ಬರ್ತದೆ ಅಂತೇಳಿ, ಯಾವ ಸ್ಥಿತಿಗೆ ಬಂದಿದೆ. ಇಲ್ಲಿ ನಿಮಗೆ ಗೊತ್ತು, ನಿಮ್ಮ ಮನೆಯಲ್ಲಿ ಏನಾದರೂ ಕುಡುಕರಾದರೂ ಇದ್ದರೆ ನಿಮಗೆ ಗೊತ್ತು, ನನಗೆ ತುಂಬ ಚೆನ್ನಾಗಿ ಗೊತ್ತು ಕುಡುಕರ ಸ್ಥಿತಿ ಏನು ಅಂತೇಳಿ. ಅದಕ್ಕೆ ಯೇಸು ನನಗಾಗಿ ಅಳಬೇಡ್ರಿ, ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಎಷ್ಟು ತಂದೆ ತಾಯಿಗಳು ತನ್ನ ಮಕ್ಕಳಿಗಾಗಿ ತನಗಾಗಿ ಅಳುವಂಥವ್ರು, ಎಷ್ಟು ಹೆಂಗಸು ನೀವು ಪತ್ರಿಕೆಯಲ್ಲಿ ನೋಡ್ಬೋದು, ಅದಾದಮೇಲೆ ಟಿ ವಿಗಳಲ್ಲಿ ನೋಡ್ಬೋದು, ಅದಾದಮೇಲೆ ಮೀಡಿಯಾದಲ್ಲಿ ಹರಿದಾಡುವಂಥ ಕಾರ್ಯವನ್ನು ನೋಡ್ಬೋದು. ಗೃಹಿಣಿ ಗಂಡನ ಅತ್ತೆಯ ಕುಟುಂಬದ ಹಿಂಸೆಯನ್ನು ತಾಳಲಾರದೆ ತನ್ನ ಪುಟ್ಟ ಮಕ್ಕಳೊಂದಿಗೆ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿ ದುರ್ಮರಣ. ಗೃಹಿಣಿ ಹಿಂಸೆಯನ್ನು ತಾಳಲಾರದೆ ಫ್ಯಾನಿಗೆ ನೇಣಾಕಿ ದುರ್ಮರಣ. ಗೃಹಿಣಿ ರೈಲ್ವೆ ಟ್ರ್ಯಾಕ್ಗೆ ತಲೆ ಕೊಟ್ಟು ದುರ್ಮರಣ. ಇದರ ಹಿಂದೆ ಏನಿದೆ? ಕುಟುಂಬದ ಗಂಡನ ಹಾಗೂ ಕುಟುಂಬದ ನಾನಾ ಹಿಂಸೆಗಾಗಿ, ಕುಟುಂಬದಲ್ಲಿ ಸಮಾಧಾನ ಕಳೆದುಕೊಂಡಂತ, ಕುಟುಂಬದಲ್ಲಿ ಐಕ್ಯತೆಯನ್ನು ಕಳೆದುಕೊಂಡಂತ, ಕುಟುಂಬದಲ್ಲಿ ನಾನಾ ಪ್ರಶ್ನೆಗಳು. ಈ ಅಂತ್ಯಕಾಲದಲ್ಲಿ ದೇವನ ವಾಕ್ಯ ಹೇಳ್ತದೆ, ಈ ಅಂತ್ಯ ದಿನಗಳಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ, ಈ ದಿನಗಳಲ್ಲಿ ಯುವಕ ಯುವತಿಯರ ಸಾವು, ಯುವಕ ಯುವತಿಯರ ಸಾವು. ಕಾರಣ ಯಾಕೆ? ಈ ಯುವಕ ಯುವತಿಯರ ಸಾವು ಈ ಲೋಕದಲ್ಲಿ ಹೆಚ್ಚಾಗಿ ಈಗ ನಾವು ನೋಡ್ತಿರ್ತಕ್ಕಂಥ ವಯಸ್ಸಾದವ್ರದ್ದು ಸಾವು ಈಗ ಜಾಸ್ತಿ ಕಮ್ಮಿ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಪೋಸ್ಟರ್ಸ್ ನೋಡ್ತಾ ಇದ್ದೀವಿ, ಎಲ್ಲರೂ ಯಂಗ್ಸ್ಟರ್ಸ್ ಸಾಯುವುದನ್ನು ನಾವು ನೋಡ್ತೇವೆ. ಕಾರಣ ಏಕೆಂದರೆ ಅವರ ಮನಸ್ಥಿತಿಯು ಪಾಪದ ಕಡೆ ಇದ್ದ ಕಾರಣ, ಅವರ ಮನಸ್ಥಿತಿಯು ಲೋಕದ ಕಡೆ ಇರುವಾಗ, ಅವರ ಮನಸ್ಥಿತಿಯು ದೇವನ ಕಡೆಗೆ ಯಾವ ಕಾರಣಕ್ಕೂ ಬರದಂತ ಒಂದು ಕುಟುಂಬ, ಒಂದು ವ್ಯಕ್ತಿ, ಅವರು ಯಾವುದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಚಿಕ್ಕ ಮಾತು ಇಲ್ಲಿ ನಮ್ಮ ಮನೆ ಹತ್ರನೇ ತಂದೆ ಹೇಳ್ದ, ಅವರು ತುಂಬ ಒಳ್ಳೆ ಫ್ಯಾಮಿಲಿ, ನನಗೆ ತುಂಬ ಪರಿಚಯ ಫ್ಯಾಮಿಲಿ. ಅವರು ಆಂಧ್ರದಿಂದ ಬಂದವರು. ಅವನು ಇಲ್ಲೇ ಸ್ಕೂಲ್ ಹೋಗ್ತಾ ಇದ್ದ. ಆ ಹುಡುಗ 10th 9th ಈಗ 10th ಹೋಗ್ಬೇಕು. ಒಂದು ಸಬ್ಜೆಕ್ಟಲ್ಲಿ ಅವನು ತುಂಬ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದ. ಮಿಸ್ ಬರೆದು ಕಳಿಸ್ಯಾರೆ, ಟೀಚರ್ ಬರೆದು ಕಳಿಸ್ಯಾರೆ, ಇದೇ ಆದರೆ ನೀನು ಪ್ರಮೋಟ್ ಮಾಡಲಿಕ್ಕೆ ಕಷ್ಟ. ಇಷ್ಟೇ ಬರೆದಿರೋರು, ಟೀಚರ್ ಬರೆದಿದ್ದಾರೆ, ಇದೇ ರೀತಿಯಲ್ಲಿ ನೀನು ಹೋದರೆ 9th ಇಂದ 10th ಹೋಗ್ಲಿಕ್ಕೆ ಕಷ್ಟ. ತಂದೆ ಮಾರ್ಕ್ಸ್ ಕಾರ್ಡ್ ನೋಡಿದ್ರು,
ಚೆಂದಾಗಿ ಕೊಟ್ಟರು. ಓದಕ್ಕೆ ನಿನಗೆ ಹೆಂಗೆ ಅಂತೇಳಿ. ತುಂಬ ಒಳ್ಳೆ ಹುಡುಗ. ತಂದೆ ಹೇಳಿದರು, ನಾನು ಡ್ಯೂಟಿಯಿಂದ ಬರ್ತೀನಿ, ಬಂದ ಮೇಲೆ ನಿನ್ನ ವಿಚಾರಿಸ್ಕೊಳ್ತೀನಿ ಅಂತ. ತಾಯಿ ಹೇಳಿದ್ಲು, ಹೋಗ್ಲಿ ಬಿಡ್ರಿ, ಮಗು ಓದ್ತಾನೆ. 3 ಹೆಣ್ಣು ಮಗು ಆದಮೇಲೆ ಹುಟ್ಟಿದ್ದು ಈ ಹುಡುಗ, ಗಂಡು ಹುಡುಗ. ತಂದೆ ಹೇಳಿದ್ದು, ಮಗನಿಗೆ ಸ್ಟ್ರೈಕ್ ಆಯ್ತು. ಸಂಜೆ ಬಂದ ಮೇಲೆ ನನ್ನ ಚೆಂದಾಗಿ ಹೊಡಿತಾನೆ ನನ್ನಪ್ಪ. ಅದಾದಮೇಲೆ ಟ್ಯೂಷನ್ಗೆ 3 ಅಕ್ಕ ತಂಗಿರೆಲ್ಲ ಹೋದರು. ಅದಾದಮೇಲೆ ಈ ತಾಯಿ ಅಡುಗೆ ಕೆಲಸ ಮಾಡ್ತಿದ್ಲು, ಹೊರಗೆ ಎಲ್ಲಿ ಹೋಗಿದ್ಲು ಗೊತ್ತಿಲ್ಲ. ಚಿಕ್ಕ ಕಿಟಕಿ, ಅದು ಹೆಂಗೆ ನಮ್ಮ ಜ್ಞಾನಕ್ಕೆ ಎಟಗಲ್ಲ. ಅದು ಚಿಕ್ಕ ಕಿಟಕಿಗೆ ಬಟ್ಟೆ ಒಣಗ ಹಾಕುವಂಥ ದಾರನ ಕಟ್ ಮಾಡಿ, ಪ್ಲಾಸ್ಟಿಕ್ ದಾರ ಆ ಚಿಕ್ಕ ಕಿಟಕಿಗೆ ನೇಣಾಕಿ ಸತ್ತಿದ್ದ. 9th ಸ್ಟ್ಯಾಂಡರ್ಡ್ ಹುಡುಗ. ಯೋಚನೆ ಮಾಡ್ರಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸಣ್ಣ ವಿಷಯವನ್ನ ತಡಿಲಿಕ್ಕೆ ಸಾಧ್ಯವಿಲ್ಲದಂಥ ಈ ಜನರೇಷನ್, ಸಣ್ಣ ವಿಷಯಕ್ಕೆ ನಾನಾ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಂತ ಚಿಂತಿಸುವಂತ ಒಂದು ಸಮುದಾಯ ಈಗ. ಅದಕ್ಕೆ ಯೇಸು ಆ ಜೆರುಸಲೇಮ್ ಹೆಣ್ಣು ಮಕ್ಕಳ ಕಡೆಗೆ ತಿರುಗಿ, ನನಗಾಗಿ ಅಳಬೇಡ್ರಿ, ಮುಂದಿನ ದಿನಗಳಲ್ಲಿ ನಿನಗಾಗಿಯೂ ನಿನ್ನ ಮಕ್ಕಳಿಗಾಗಿ ಅಳ್ರಿ. ನಮ್ಮ ಮನೆಯನ್ನ ತಗೊಂಡ್ರೆ ಎಷ್ಟು ತಂದೆ ತಾಯಿ ಕಣ್ಣೀರು. ಮೊಬೈಲ್ ತಗೊಳಲ್ವಾ, ಸ್ಕೂಲ್ ಕಾಲೇಜಿಗೆ ಹೋಗಲ್ಲ. ಸೈಕಲ್ ತಗೊಳಲ್ವಾ, ಆ ಮಕ್ಕಳಿಗೆ ಏನು ಇಷ್ಟ ಅದನ್ನು ಅವರು ಡಿಮ್ಯಾಂಡ್ ಇಡ್ತಾರೆ. ನೀನು ಇದು ತಕ್ಕೊಡು ನಾನು ಹೋಗ್ತೇನೆ, ನೀನು ಈ ತಕ್ಕೊಡು ನಾನು ಓದ್ತೇನೆ, ನೀ ತಕ್ಕೊಡು ನಾನು ಹೇಳಿದ ಮಾತು ಕೇಳ್ತೇನೆ. ಈ ರೀತಿಯಾಗಿ ಮಕ್ಕಳು ತಂದೆ ತಾಯಿಯನ್ನ ಎದುರಿಸುವಂತ ಕಾಲ ಈಗ. ತಕ್ಕೊಡ್ಲಿಲ್ವಾ, ರೂಮ್ಗೆ ಹೋಗಿ ಬಾಗ್ಲು ಹಾಕೊಳ್ತಾರೆ. ತಂದೆ ತಾಯಿ ಅಯ್ಯೋ ಏನಾದರೂ ಮಾಡ್ಕೊಂಡ್ರೆ ಕಾರಣ ಯಾಕೆ? ಒಂದೇ ಮಗು ಇಲ್ಲ 2 ಮಗು, ಏನಾದರೂ ಆಗ್ಬಿಟ್ರೆ ಆಗ್ಬಿಟ್ರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಕ್ಕೊಡ್ತೀರಿ. ಅದರಿಂದ ಆ ಮಕ್ಕಳ ಭವಿಷ್ಯ ಹಾಳು. ಇವತ್ತು ಲಕ್ಷ್ಮಿ ಬಂದಿಲ್ಲ, ಬರಲ್ಲ ಬ್ರದರ್, ಇವತ್ತು ನನ್ನ ಮಗಂದು ಆಪರೇಷನ್ ಆಯಿತು, ನಾನು ಇವತ್ತು ಬರಲ್ಲ, ಯಾಕಂದರೆ ಇವತ್ತು ಡಿಸ್ಚಾರ್ಜ್ ಆಗಿ ಕರ್ಕೊಂಡು ಬಂದು ನಾವು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ದಯವಿಟ್ಟು ಇವತ್ತೊಂದು ದಿವಸ ಬರಲ್ಲ ಅಂತ ಫೋನ್ ಮಾಡಿದ್ರು. ಅವರ 2 ಹೆಣ್ಣು ಮಕ್ಕಳು ಸತ್ತು ಹೋದರು. ದುರಾತ್ಮ 2 ಮಕ್ಕಳನ್ನು ಸಾಯಿಸ್ತು. ಅದಾದಮೇಲೆ ಆ ಮಗನನ್ನು ಹೇಳಿತ್ತು, ನೆಕ್ಸ್ಟ್ ಅಮಾವಾಸ್ಯೆಗೆ ಇವನನ್ನು ಮುಗಿಸ್ತೀನಿ ಅಂತೇಳಿ. ಯಾರೋ ಹೇಳಿದ್ರು ಈ ಚರ್ಚಿಗೆ ಬನ್ನಿರಿ ಒಳ್ಳೇದಾಗ್ತದೆ ಅಂತೇಳಿ. ಆಕೆ ಬಂದರು, ಗಂಡ ಹೆಂಡತಿ ಎಲ್ಲ. ಅದಾದಮೇಲೆ ಈ ಮಗನನ್ನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದರು. ನೇರವಾಗಿ ಹಾಸ್ಪಿಟಲಿಂದ ಬಂದವರು, ಕೈಯೆಲ್ಲ ಡ್ರಿಪ್ಸ್ ಹಾಕಿದಂಥ ಟ್ಯೂಬೆಲ್ಲ ಅಲ್ಲೇ ಹಂಗೇ ಇದೆ. ಪ್ರಿಯರೇ, ದೇವರು ಮುಟ್ಟಿದ್ರು. ದೇವನು ಆ ಮಗುವನ್ನು ಮುಟ್ಟಿ, ಈ ಮಗು ಇನ್ನು ಸಾಯಲಿಕ್ಕೆ ನಾನು ಬಿಡೋದಿಲ್ಲ, ನನ್ನ ಅಧೀನಕ್ಕೆ ಬಂದ ಮೇಲೆ, ಇದು ಇವತ್ತಿನಿಂದ ಈ ಕುಟುಂಬ ನನ್ನ ಕುಟುಂಬ, ನನ್ನ ಅಧೀನದಲ್ಲಿ ಈ ಮಕ್ಕಳಿರ್ತಾರೆ ಎಂಬುದಾಗಿ ಅವರಿಗೆ ಅವತ್ತು ಸ್ವಾಮಿಯ ವಾಗ್ದಾನ. ಅದಾದ್ಮೇಲೆ ಅವನು ಯಾವಾಗಲೂ ತಾಯಿ ಜೊತೆ ಚರ್ಚಿಗೆ ಬರ್ತಾ ಇದ್ದ. ಬೆಳೆದು ಬಂದ ಮೇಲೆ ಮೆಸೇಜ್ ಏನಾದರೂ ಇದ್ದರೆ ಅವ್ರ ತಾಯಿ ಮುಂದೆ ಅವನಿಗೆ ಹೇಳ್ತಾ ಇದ್ವಿ. ಆಗ ಚಿಕ್ಕ ಹುಡುಗ. ಅದಾದಮೇಲೆ ಬೆಳೆದು 10th ಬಂದು, ಅದಾದಮೇಲೆ PUC ಬಂದ. PUC 2nd ಇಯರ್. ದೇವರ ವಾಕ್ಯ ಹೇಳ್ತು, ಆ ಆತ್ಮಶಕ್ತಿಯೊಂದಿಗೆ ಇವನಿಗೆ ಬೈಕ್ ಯಾವ ಕಾರಣಕ್ಕೂ ಯಾರ್ದು ಓಡಿಸಬಾರ್ದು, ಇವನಿಗೂ ತಕ್ಕೊಡ್ಬಾರ್ದು, ಇವನಿಗೂ ಬೈಕ್ ತಕ್ಕೊಡ್ಬಾರ್ದು. ಅದಾದ್ಮೇಲೆ ಇಲ್ಲಿಂದ ಹೋಗುವಾಗಲೇ ಗಲಾಟೆ ಮಾಡ್ಕೊಂಡು ಹೋಗಿಯಾನೆ, ನನಗೆ ಬೈಕ್ ಇಲ್ಲ ಅಂದರೆ ನಾನು ಕಾಲೇಜಿಗೆ ಹೋಗಲ್ಲ. ಅದಾದಮೇಲೆ ತಂದೆ ಹಿಂಸೆ ಮಾಡಿ ತಂದೆಗೆ ಬೈಕ್ ತಕ್ಕೊಟ್ರು.
ಇದು ನನಗೆ ಗೊತ್ತಿಲ್ಲ. ಸರಿ, ಒಂದು ದಿನ ಹೀಗೆ ಸಂಜೆ ಮನೇಲಿದ್ದೇನೆ, ಬ್ರದರ್ ಒಂದು ಫೋನ್ ಕಾಲ್. ಏನು? ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ಅದಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ನಾನು ಅದಕ್ಕಾಕಿ ಪ್ರಾರ್ಥಿಸಿ, ಬ್ರದರ್ ಸೀರಿಯಸ್ ಇದ್ದಾನೆ. ಕಣ್ಣು ಮುಚ್ಚಿ ಪ್ರಾರ್ಥಿಸುವಾಗ ಅವನು ಬದುಕುವಂಥ ಕಾರ್ಯ ಇಲ್ಲ. ಆದರೆ ಈಕೆಯ ಪ್ರಾರ್ಥನೆ, ರೆಗ್ಯುಲರ್ ಪ್ರೇಯರ್ಗೆ ಬರ್ತಾರೆ, ಆಕೆಯ ಪ್ರಾರ್ಥನೆಯೊಂದಿಗೆ ದೇವರು ಆ ಹುಡುಗನನ್ನ ತಲೆಗೆ ಒಂದು ದೊಡ್ಡ ಕಲ್ಲಿಗೆ ಹೊಡೆಯುವಂಥದ್ದು ತಪ್ಪಿಸಿ ಕೈ ಕೊಟ್ಟಿಯಾನ. ಕೈ ಪುಡಿ 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 ಹಾಕಿ ಇವತ್ತು ಸೆಕೆಂಡ್ ಆಪರೇಷನ್. ಇವತ್ತು ಎರಡನೇ ಆಪರೇಷನ್. ನರದ ಮೇಲೆ ನರ ಕೂತು ಆ ಕೈ ಸ್ವೆಲ್ಲಿಂಗ್ ಬಂದು ಊದ್ಕೊಂಡಿದೆ. ಅದಕ್ಕಾಗಿ ಆಪರೇಷನ್ ಮಾಡಬೇಕೆಂಬುದಾಗಿ ಇವತ್ತು ಆಪರೇಷನ್ ನಡೆದಿದೆ. ಪ್ರಿಯರೇ, ದೇವನ ವಾಕ್ಯ ಅಂದು ದೇವನ ವಾಕ್ಯ ತಿಳಿಸ್ತು, ಮಕ್ಕಳಿಗೆ ತಕ್ಕೊಡ್ಬೇಡ್ರಿ ಎಂಬುದಾಗಿ. ಆದರೆ ಮಕ್ಕಳ ಒಂದು ಹಠ, ಮಕ್ಕಳ ಒಂದು ನಾನಾ ರೀತಿಯ, ನನ್ನ ಡ್ಯಾಡಿ ನನ್ನ ಮಮ್ಮಿ ನನಗೆ ಕೇಳಿದ್ದನ್ನು ತಕ್ಕೊಡಲ್ಲ. ನನ್ನ ಫ್ರೆಂಡ್ಸ್ ನೋಡ್ರಿ ಚಿಕ್ಕ ವಯಸ್ಸಲ್ಲಿ ಬೈಕು ಕಾರ್ ಎಲ್ಲ ತರ್ತಾರೆ, ಅವ್ರು ತುಂಬ ಜೋಬ್ ತುಂಬ ದೊಡ್ಡ ಎಲ್ಲ ಇಷ್ಟ ಬಂದಂಗೆ ಖರ್ಚು ಮಾಡ್ತಾರೆ. ಅವ್ರು ಮಾಡಲಿ. ನೀವು ದೇವ್ರ ಮಕ್ಕಳು, ದೇವ್ರ ಹತ್ರ ಬಂದಿದ್ದೀರಿ, ದೇವ್ರ ವಾಕ್ಯವನ್ನು ಆಲಿಸ್ರಿ. ಯಾವ ಕಾರಣಕ್ಕೂ ದೇವನಿಗೆ ವಿರೋಧವಾದಂಥ ಕಾರ್ಯವನ್ನು ನಾನು ಮಾಡೋಂಗಿಲ್ಲ. ಅದನ್ನು ಕಲಿಸ್ಕೊಡೋರು ಯಾರು? ತಂದೆ ತಾಯಿಯಾದಂಥ ನೀವು. ಪ್ರಿಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ರಿ ಎಂಬುದಾಗಿದೆ ದೇವರ ವಾಕ್ಯ. ಯಜಮಾನನು ಕುಟುಂಬಕ್ಕೆ ಒಂದು ಮಾದರಿ. ಯಜಮಾನನ ಪ್ರಾರ್ಥನೆ ಇಲ್ಲದಿದ್ದರೆ, ಯಜಮಾನನು ತನ್ನ ಎಲ್ಲ ಕಾರ್ಯವನ್ನು, ಅದಕ್ಕೆ ಅವನಿಗೆ ಯಜಮಾನ ಅಂತ ಹೇಳ್ತಾರೆ, ಕೇವಲ ಲೈಂಗಿಕವಾದಂಥ ಪಾಪಕ್ಕೆ ಅಲ್ಲ, ಲೈಂಗಿಕವಾದಂಥ ಕಾರ್ಯಕ್ಕೆ, ಸುಖದ ಕಾರ್ಯಕ್ಕೆ ಅಲ್ಲ, ಕಷ್ಟದಲ್ಲೂ ದುಃಖದಲ್ಲೂ. ಅದಕ್ಕೆ ಇಲ್ಲಿ ದೇವನ ವಾಗ್ದಾನ, ಮದುವೆ ಸಮಯದಲ್ಲಿ ನೀನು ಕಷ್ಟಕ್ಕೂ ದುಃಖಕ್ಕೂ ನೀನು ಏನಾಗಬೇಕು? ಸಹಭಾಗಿ ಆಗಬೇಕು. ಗಂಡನಿಗಷ್ಟೇ ಹೆಂಡತಿಗಷ್ಟೇ ವಿಧಿಯಳಾಗಿರು, ನಾನು ಪ್ರಾಮಾಣಿಕನಾಗಿರ್ತೇನೆ. ವಿಧೇಯತ್ವ ಮತ್ತು ಪ್ರಾಮಾಣಿಕೆ, ಈ ಪ್ರಾಮಾಣಿಕೆಯೂ ವಿಧೇಯತ್ವವು ಸೇರಿಯೇ ಮಕ್ಕಳನ್ನ ಹೆಂಡತಿಯನ್ನ ಬೆಳೆಸುವಂಥದ್ದು ಯಜಮಾನ. ಈ ಯಜಮಾನ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲದಿದ್ದರೆ, ಯಜಮಾನಿಗಿತಿಯು ಪ್ರಾರ್ಥನೆ ಇಲ್ಲದಿದ್ದರೆ ಕುಟುಂಬ ಏನಾಗ್ತದೆ? ನಿಮ್ಮ ಕಣ್ಣೆದುರಿಗೆ ಕಣ್ಣೀರು. ಯಾರ ಕಣ್ಣೀರು? ಹೆಂಡತಿಯು ಅಳಬೇಕು, ಮಕ್ಕಳು ಅಳಬೇಕು. ನಿನ್ನ ಮಕ್ಕಳಿಗಾಗಿ ಅಳು, ನಿನಗಾಗಿ ಅಳು. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದೇವರ ವಾಕ್ಯ ಇದು. ಯೇಸು ಸ್ವಾಮಿ ಹೇಳುವಂಥ ಮಾತು, ನಿನಗಾಗಿ ಅಳು, ನನಗಾಗಿ ಅಳಬೇಡ್ರಿ. ಯೇಸುಗಾಗಿ ಯಾರೋ ಅಳೋದು ಬೇಡ. ಕಾರಣಕ್ಕೆಂದರೆ ಅವರು ನಮಗಾಗಿ ಪ್ರಾಣವನ್ನು ಕೊಟ್ಟು ನಮ್ಮನ್ನ ರಕ್ತದಿಂದ ಕ್ರಯಕ್ಕೆ ತಗೊಂಡಾಯ್ತು. ಅವ್ರಿಗಾಗಿ ನಾವು ಅಳುವಂಥದ್ದಲ್ಲ, ನಮಗಾಗಿ ಅಳಬೇಕು. ಕಾರಣಕ್ಕೆ ಅಯ್ಯೋ ನನ್ನ ಮಕ್ಕಳು. ಯಾವ ಒಂದು ಕುಟುಂಬ ಒಂದು ದೇವನ ಭಯ ಇಲ್ಲದೆ ಜೀವಿಸ್ತಾರೋ, ಯಾವ ಒಂದು ವ್ಯಕ್ತಿ ಲೋಕದಲ್ಲಿ ನಾನು ಪರಿಶುದ್ಧತೆಯನ್ನ ಕಳ್ಕೊಳ್ತೇನೋ, ಆ ಪರಿಶುದ್ಧತೆ ಯಾವಾಗ ಹೋಗ್ತದೋ, ವಿಶ್ವಾಸ ಯಾವಾಗ ನನ್ನಿಂದ ನಷ್ಟಪಟ್ಟು ಹೋಗ್ತದೋ, ದೇವನ ವಾಕ್ಯ ಹೇಳ್ತದೆ, ಆ ಕ್ಷಣವೇ ಪರಿಶುದ್ಧವಾದ ಆತ್ಮವು ನನ್ನಿಂದ ಬಿಟ್ಟು ಹೋದಾಗ ನಿನ್ನ ಕುಟುಂಬದಲ್ಲಿ ಕಣ್ಣೀರು, ನಿನ್ನ ಕುಟುಂಬದಲ್ಲಿ ವೇದನೆ, ನಿನ್ನ ಕುಟುಂಬದಲ್ಲಿ ಸಂಕಟಗಳು.